ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಲಿಟಲ್ ಮಿಲೆಟ್ ಬಿಸಿಬೇಳೆ ಬಾತ್. ಲಿಟಲ್ ಮಿಲೆಟ್ ಬಿಸಿಬೇಳೆ ಬಾತ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಮಾಡಲು ಮೇಯ್ನಾಗಿ ಬೇಕಾಗಿರೋದು 1 ಕಪ್ ಲಿಟಲ್ ಮಿಲೆಟ್ ಮತ್ತು ಅರ್ಧ ಕಪ್ ತೊಗರಿಬೇಳೆ. ಮೊದಲಿಗೆ ಲಿಟಲ್ ಮಿಲೆಟನ್ನು ಚೆನ್ನಾಗಿ ತೊಳ್ಕೊಬೇಕು. ಮಿನಿಮಮ್ 1 ಅವರ್ ನೀರಲ್ಲಿ ನೆನೆಸ್ಕೋಬೇಕು. ಆಮೇಲೆ ಒಂದು ಕುಕ್ಕರ್ ತಗೊಂಡು ತೊಳೆದಿಟ್ಟ ಲಿಟಲ್ ಮಿಲೆಟನ್ನು ಹಾಕೋತಾ ಇದ್ದೀನಿ. ಈ ಲಿಟಲ್ ಮಿಲೆಟ್ ಎಷ್ಟು ಚಿಕ್ಕದಾಗಿದೆ ನೋಡಿ, ಸಾಸಿವೆ ಕಾಳಿಗಿಂತ ಚಿಕ್ಕದಾಗಿದೆ. ಕನ್ನಡದಲ್ಲಿ ಇದನ್ನು ಸಾಮೆ ಅಂತ ಕರೀತಾರೆ. ಆಮೇಲೆ ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ 1 ಸ್ಪೂನ್ ಆಯಿಲ್ ಹಾಕ್ಕೋಬೇಕು. ಮತ್ತು ನೀರು 1:3 ಪ್ರಮಾಣದಲ್ಲಿ ಹಾಕಿ ಕುಕ್ಕರ್ ಲಿಡ್ ಮುಚ್ಚಿ ಗ್ಯಾಸ್ ಆನ್ ಮಾಡಿ ಕುಕ್ಕರ್ನ 2 ವಿಸಿಲ್ ಕೂಗಿಸ್ಕೊಳ್ಳಿ. ಈಗ ನಿಮಗೆ ಇಷ್ಟವಾದ ತರಕಾರಿಗಳನ್ನು ತಗೊಂಡು ಚೆನ್ನಾಗಿ ಸಣ್ಣದಾಗಿ ಹಚ್ಚಿಬಿಟ್ಟು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳಿ. ಕುಕ್ಕರಲ್ಲಿ ಒಟ್ಟಿಗೆ ಬೇಯಿಸಿದರೆ ತುಂಬ ಬೆಂದೋಗುತ್ತೆ. ಆಮೇಲೆ ಬಿಸಿಬೇಳೆಭಾತ್ ಮಾಡಿದಾಗ ತರಕಾರಿ ಅದರಲ್ಲೇ ಕರಗೋದ್ರೆ ತರಕಾರಿ ಸಿಗೋದಿಲ್ಲ. ಯಾವತ್ತೂ ಹೊರಗಡೆ ಸಪರೇಟಾಗಿ ಬೇಯಿಸ್ಕೊಳ್ಳಿ. ಈಗ ಮಿಲ್ಲೆಟ್ ಮತ್ತು ದಾಲ್ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಮಸಾಲ ಮಾಡಿಕೊಳ್ಳೋಣ. ಮಸಾಲ ಮಾಡಲು 3 ಸ್ಪೂನ್ ಕೊತ್ತಂಬರಿ ಬೀಜ, 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಜೀರಿಗೆ, 4 ಮೆಣಸು, 4 ಕಾಳು ಲವಂಗ, ಸಣ್ಣ ಚಕ್ಕೆ, 1 ನಿಂಬೆ ಗಾತ್ರದ ಹುಣಸೆಹಣ್ಣು ತಗೋತಿದ್ದೀನಿ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಬರ್ತೀನಿ. ಈಗ ಡ್ರೈ ರೋಸ್ಟ್ ಆಗಿದೆ. ಈ ಡ್ರೈ ರೋಸ್ಟ್ ಅನ್ನು ಅರ್ಧ ಕಪ್ ತೆಂಗಿನ ತುರಿ ಜೊತೆ ರುಬ್ಕೋಬೇಕು. ಮಸಾಲ ಮನೆಯಲ್ಲೇ ಮಾಡಿಕೊಂಡ್ರೆ ಬಿಸಿಬೇಳೆ ಬಾತ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೀವು ಇನ್ಸ್ಟಂಟ್ ಪೌಡರ್ ತರೋದೇ ಇಲ್ಲ. ನೋಡಿ ಮಸಾಲ ಘಮ ಘಮ ಪರಿಮಳ ಬರ್ತಾ ಇದೆ. ಈಗ ಬೆಂದ ಮಿಲೆಟ್ಗೆ ತರಕಾರಿನ ಹಾಕ್ಕೊಂಡು ಈ ಮಸಾಲಾನ ಹಾಕ್ಕೊಂಡು ಅದರ ಕನ್ಸಿಸ್ಟೆನ್ಸಿ ಬರಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಗ್ಯಾಸ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆಸಿ ಕೈ ಆಡಿಸ್ತಾ ಇರಬೇಕು. ಈಗ ಒಗ್ಗರಣೆ ಹಾಕೋ ಸಮಯ. ಒಗ್ಗರಣೆಗೆ 3 ಸ್ಪೂನ್ ಆಯಿಲ್ ಮತ್ತು ಸಾಸಿವೆ, ಮೆಣಸು ಹಾಕಿ ಒಗ್ಗರಣೆಗೆ ಇಟ್ಟಿದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ಹಿಂಗು ಹಾಕ್ಕೊಳ್ಳಿ. ಸಿಟಿಯಾಗಿ ಸ್ಟಾರ್ಟ್ ಆಯಿತು. ಒಗ್ಗರಣೆ ಯಾವತ್ತೂ ಸಿಟ್ಟಿದಾಗ ಹಾಕ್ಕೋಬೇಕು. ಅದನ್ನು ಸೀದು ಹಾಕಬಾರ್ದು. ಸೀದು ಹಾಕಿದರೆ ನೀವು ಏನು ಅಡುಗೆ ಮಾಡಿರ್ತೀರ ಅದರ ಇದೇ ಹೋಗಿಬಿಡತ್ತೆ. ಯಾವತ್ತೂ ಬರ್ನ್ ಮಾಡ್ಕೋಬಾರ್ದು. ಈಗ ನೋಡಿ ಬಿಸಿಬೇಳೆ ಬಾತ್ ರೆಡಿ ಆಯಿತು. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ನೀವು ಟ್ರೈ ಮಾಡಿ. ಮಿಲ್ಲೆಟ್ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.